ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಯಾರಿಗಿರಲ್ಲ ಎಲ್ಲ ಇಲ್ಲಂಗೆ ತಗೊಳ್ಳಿಲ್ಲ ಕೊಡ್ತೀರಾ, ಸುಮ್ಮನೆ ಡ್ರಾ ಮಾಡ್ಕೊಂತ ಡಾಕ್ಟ್ರಿಗೆ ಬರ್ಕೊಂತೀರ. ಈ ಕಡೆ ಸರ್ಕಾರದ ದುಡ್ಡು ನಿಮ್ಮ ವರ್ಷ ಆಗುತ್ತೆ. ಪೇಷಂಟ್ ತಂಡ ನಿಮ್ಮ ನರಸಿಂಹಗಳು ಸೇರ್ಕೊಂಡು ಅಲ್ಲಿ ವಸೂಲಿ ಮಾಡ್ತೀರ. ಏನು ಹಣ ದುಡಿಯೋಕೆ ಇಲ್ಲಿಗೆ ಬರ್ಬೇಕು, ನೀವು ಬಿಟ್ಬಿಡ್ರಿ. ರಾಜೀನಾಮೆ ಕೊಟ್ಟು ಹೋಗ್ರಿ. ರಾಜೀನಾಮೆ ಕೊಟ್ಟು ವಾರಕ್ಕೆ ಶಾಪ್ ಇಟ್ಕೊಂಡು ಹಾಕ್ಸ್ಕೊಂಡ್ರೆ ಆಸ್ಪತ್ರೆ ಇಲ್ಲ ಇಲ್ಲಿರ್ಬೇಕು ಇಲ್ಲ ಅಲ್ಲಿರ್ಬೇಕು. ಎರಡರ ಮತ್ತೆ ಏನೋ ಇವತ್ತು ಇದಕ್ಕೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಸರ್ಕಾರ ವ್ಯಯ ಮಾಡ್ಕೊಂಡು ಎಲ್ಲ ಸ್ಟಾಫ್ ಕೊಟ್ಟು ನರ್ಸಿಂಗ್ ಕೊಟ್ಟು ಎಲ್ಲ ಕೊಟ್ಟು ಮಾಡೋದು ಯಾಕ್ರಿ ದುಡ್ಡು ಖರ್ಚೆಲ್ಲ ಲೆಕ್ಕ ಹೇಳಿದ್ರಿ, ಹೌದಾ? ಆ ದುಡ್ಡೆಲ್ಲ ಒಂದು ಖರ್ಚಾಗ್ತದೆ, ಎಲ್ಲಿ ಹೋಗುತ್ತದು? ಯಾರಿಗೆ ಕೊಡ್ತೀರಾ? ಯಾವುದು ಖರ್ಚು ಪೇಷಂಟ್ ಇಲ್ಲಿ ಕೊಡ್ತೀರಾ? 30% ಅಲ್ಲಿ ಸರ್, 15% ಸ್ಟಾಫ್ಗಳಿಗೆಲ್ಲ, ಎಲ್ಲ ಸ್ಟಾಫ್ ಸಿಬ್ಬಂದಿಗಳು, ಲ್ಯಾಬ್ ಟೆಕ್ನಿಷಿಯನ್, ಸ್ಟಾಫ್ ನರ್ಸು. ಪೇಷಂಟ್ ಇಲ್ಲಿರಲ್ಲ, ಪೇಷಂಟ್ ಇಲ್ಲಿ ಟೆಸ್ಟ್ ಮಾಡ್ಸೋಕ್ಕಿರಲ್ಲ, ಲ್ಯಾಬ್ ಇರಲ್ಲ, ಎಲ್ಲ ಇಲ್ಲಂಗೆ ತಗೊಳ್ಳಿಲ್ಲ ಕೊಡ್ತೀರಾ, ಸುಮ್ಮನೆ ಡ್ರಾ ಮಾಡ್ಕೊಂತ ಡಾಕ್ಟ್ರಿಗೆ ಬರ್ಕೊಂತೀರ. ಈ ಕಡೆ ಸರ್ಕಾರದ ದುಡ್ಡು ನಿಮ್ಮ ವರ್ಷ ಆಗುತ್ತೆ. ಪೇಷಂಟ್ ತಂಡ ನಿಮ್ಮ ನರಸಿಂಹಗಳು ಸೇರ್ಕೊಂಡು ಅಲ್ಲಿ ವಸೂಲಿ ಮಾಡ್ತೀರ. ಏನು ಹಣ ದುಡಿಯೋಕೆ ಇಲ್ಲಿಗೆ ಬರ್ಬೇಕು, ನೀವು ಬಿಟ್ಬಿಡ್ರಿ. ರಾಜೀನಾಮೆ ಕೊಟ್ಟು ಹೋಗ್ರಿ. ರಾಜೀನಾಮೆ ಕೊಟ್ಟು ವಾರಕ್ಕೆ ಶಾಪ್ ಇಟ್ಕೊಂಡು ಹಾಕ್ಸ್ಕೊಂಡ್ರೆ ಆಸ್ಪತ್ರೆ ಇಲ್ಲ ಇಲ್ಲಿರ್ಬೇಕು ಇಲ್ಲ ಅಲ್ಲಿರ್ಬೇಕು. ಎರಡರ ಮತ್ತೆ ಏನೋ ಇವತ್ತು ನಾವು ಎಲ್ಲಿ ತನಕ ಕೇಳ್ಕೊಂಡಿರೋದು? ಜನಗಳ ಹತ್ರ ಕಂಪ್ಲೇಂಟ, ಪ್ರತಿಯೊಬ್ಬ ಸಾರ್ವಜನಿಕರು ಕಂಪ್ಲೇಂಟ್ ಹೇಳ್ತಾರೆ. ಎಲ್ಲಿ ತನಕ ಕೇಳೋದು? 200 ಮೀಟಿಂಗ್ನಲ್ಲಿ ಹೇಳಿದ್ದೀನಿ, ಯಾರು ಜವಾಬ್ದಾರಿನೇ ಇಲ್ಲ. ನೀನೇನಪ್ಪ ಇಲ್ಲಿ ಆಡಳಿತಾಧಿಕಾರಿ ಪೇಷಂಟ್ಗಳೆಲ್ಲ ಹೊರಗೆ ಹೋಗ್ತಾರಲ್ಲ, ಅವ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಜೊತೆ ಸಪೋರ್ಟ ಆಡಳಿತ ವೈದ್ಯಾಧಿಕಾರಿ, ಲ್ಯಾಬ್ ಟೆಕ್ನಿಷಿಯನ್ನು, ಲ್ಯಾಬು, ಪೇಷಂಟ್ಗಳ ಆಸ್ಪತ್ರೆಗೆ ಇದೆಲ್ಲ ಏನು ಸೂಚಿಸ್ತಿದ್ದು? ಬೇಜವಾಬ್ದಾರಿ ಅಂತ ಸೂಚಿಸುತ್ತೆ. ದುಡ್ಡು ದುಡಿಯೋಕ್ಕೋಸ್ಕರ ನೀವು ಡಾಕ್ಟ್ರಿಗೆ ಮಾಡೋಕ್ಕೆ ಬರೋದಾದರೆ ಇಲ್ಲಿ ರಾಜೀನಾಮೆ ಕೊಟ್ಬಿಟ್ರೆ ಯಾರು ಅಂತಂದ್ರೆ ಹೊರಗೆ ಶಾಲೆ ನಡೆಸ್ಕೊಂಡು ಅಲ್ಲೇ ಇಟ್ಬಿಟ್ರೆ ನಮ್ದೇನು ಇದಿಲ್ಲ. ಸರ್ಕಾರ ಬಿಟ್ಟು ಬಿದ್ದಿಲ್ಲ. ಬೇಕಾದಷ್ಟು ವೈದ್ಯರು ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಹೇಳ್ರಿ ಡಾಕ್ಟ್ರುಗಳೆಲ್ಲ ಕರೆಕ್ಟಾಗಿ ಇವತ್ತು ನನಗೆ ಇವತ್ತು ನೀವು ಏನು ಹೇಳ್ತಾರೋ ನಂಗೆ ನಡ್ಕೋಬೇಕು. ನಡ್ಕೊಳಕ್ಕಾಗ್ಮೇಲೆ ಏನು ಹೇಳ್ಬೇಡ್ರಿ. ಸರ್ಕಾರಕ್ಕೆ ಬರ್ತಾರೆ, ಮಂತ್ರಿಗಳಿಗೆ ಬರ್ತಾರೆ, DHO ಬರ್ತಾರೆ, ನಾನೇ ಬರ್ತಾರೆ. ಎಲ್ಲರೂ ಇಟ್ಕೊಂಡು ನಾನು ಮಾಡ್ಕೊಂಡು ಸುಮ್ಮ ಕುತ್ಕೊಳ್ಳೋದ? ಎಷ್ಟಾದ್ರೂ ಕೆಲಸ ಮಾಡಿ ಕಷ್ಟ ಆದ್ರೂ ಬಿಟ್ಟು ನಮ್ಗೆ ಏನು ತಾಪಕ್ಕಿಲ್ಲ. ಹೇಳ್ಬಿಟ್ಟು ಇವತ್ತು ನಿಂತಿದ್ದರು ನಾನು ವಾರ ಟೈಮ್ ಕೊಡ್ತೀನಿ. ಇಲ್ಲರಿ ಯಾರು ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ ಅವ್ರು ಇಲ್ಲಿ ಇಟ್ಕೊಂಡ ಪರಿಚಯ ಮಾಡಿರ್ತಾಗ ನಾವು ಸರ್ಕಾರಕ್ಕೆ ಬರೀತೀನಿ, ಬೇರೆ ಡಾಕ್ಟರ್ ಕೊಡ್ರಿ ಅಂತ. ಮುಂದೆ ಹೆಚ್ಚು ಕಮ್ಮಿ ಬರ್ತಾರೆ. ಎಂಥದ್ದು ಪ್ರತಿಯೊಂದು ವಿಚಾರಕ್ಕೂ ಸರ್ಕಾರ ಹಣ ವಿನಿಯೋಗ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಪೇಷಂಟ್ ಎಂಟ್ರಿ ಪೇಷಂಟ್ಗೂ ದುಡ್ಡು, ಆ ಪೇಷಂಟ್ ದುಡ್ಡು ಯಾರು ಹೋಗುತ್ತೆ? ಡಾಕ್ಟ್ರಿಗೆ ಹೋಗುತ್ತೆ. ಡಾಕ್ಟ್ರುಗಳಲ್ಲಿ ದುಡ್ಡು ತಡೋದು ಮತ್ತು ಅಲ್ಲಿ ಪೇಷಂಟ್ ಅಲ್ಲಿ ದುಡ್ಡು ತಡೋದು. ಏನು ಸರ್ಕಾರ ಯಾಕೆ ಸೌಕಬೇಕು? ಸಂಬಳ ಯಾಕೆ ಕೊಡಬೇಕು? ಪೇಷಂಟಿಗೆ ದುಡ್ಡು ಯಾಕೆ ಕೊಡಬೇಕು? ಬಡವ್ರ ಬಂದಿರ್ತಾರೆ, ಅವ್ರಿಗೆ ಸಹಾಯ ಆಗಲಿ, ಸಹಾಯಧನ ಇರಲಿ ಅಂತಂದೇಳಿ ಪೇಷಂಟ್ಗಳು ಕರ್ಕೊಂಬಂದು ಪೇಷಂಟ್ಗಳು ಸಹಾಯ ಮಾಡೋಕ್ಕೆ ಅಂತ ಮಾಡಿದರೆ ನೀವು ನಿಮ್ಮ ಡೆವಲಪ್ಮೆಂಟ್ಗೆ ನೀವು ನೋಡ್ಕೊಂತೀರ. ಪೇಷಂಟ್ ನೋಡೋರು ಯಾರು? ಬಡವ್ರ ಬಂದ್ರೆ ಗತಿ ಅಂದರೆ ಮೊನ್ನೆ ಮೀಟಿಂಗ್ ಕರೆದಾಗ ಪ್ರೈವೇಟ್ ನರ್ಸಿಂಗ್ ಹೋಮಲ್ಲಿ 700 ಜರ್ಗೆ ಆಗಿದ್ದಾರೆ, ಇಲ್ಲಿ 200 ಅಂದರೆ ಇವರು ಬೇಜವಾಬ್ದಾರಿ. ತಿಂಗಳಿಗೆ 6 ಆಗಿರೋದು. ಕರೆಕ್ಟಾಗಿ ಹೇಳ್ಬಿಡಿ. ನಮ್ಗೆ ಯಾವ ಮುಲಾಜಿಲ್ಲ, ಯಾವುದು ಮುಲಾಜಿಲ್ಲ. ಎಷ್ಟು ಕಷ್ಟ ಹೋಗ್ಬಿಡ್ರಿ. ನೀವು ಆಸ್ಪತ್ರೆ
ನರಸಿಂಹರಾವ್ ನಡೆಸ್ಕೊಂಡು ಅಲ್ಲೇ ಇದೆ. ಏನ್ರಿ ಸಂಜಯ್ ಏನು ಹೇಳ್ತಾರೆ ನೀವು? ನಾನು ಡಾಕ್ಟ್ರು. ಏನಮ್ಮ ನೀವೇ ಹೆರಿಗೆ ಡಾಕ್ಟ್ರು? ಅನಸ್ತೇಷಿಯಾ ನೀನೇನಮ್ಮ? ಮೆಂಟಲ್ ಹೆಂಗೆ ಆಸ್ಪತ್ರೆ ಸ್ಥಿತಿಗತಿ ಆಗ್ಬೋದು? ಹೆರಿಗೆ ಡಾಕ್ಟ್ರ್ ಇವತ್ತೇ ಇಲ್ಲ. ಹೆರಿಗೆ ಡಾಕ್ಟ್ರ್ ಇವತ್ತೇ ಇಲ್ಲ. ನಾವು ಹೆರಿಗೆ ಪರೀಕ್ಷೆ ಬರ್ತಾರಂತೆ, ಅದು ಆನ್ಸರ್ ಏನಪ್ಪ ನಿಮ್ಮ ಇನ್ನೊಂದು 4 ದಿವಸ ಟೈಮ್ ಕೊಡ್ತೀನಿ, ಆಲೋಚನೆ ಮಾಡಿ ರೈಟಿಂಗೇ ಕೊಡ್ಬೋದು. ರೈಟಿಂಗ್ನ ಕೊಟ್ಟು ಹೋಗ್ತಿದ್ರು ರೈಟಿಂಗ್ನ ಬೇಡ. ಆಸ್ಪತ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಪೇಷಂಟ್ ವೈದ್ಯ ವೃತ್ತಿ ಮಾಡ್ಕೊಂಡು ಹೋಗ್ತೀವಿ. ಅದಾಗಲ್ಲ ರಾಜರನ್ನು ಕೊಟ್ಟು ಇನ್ನೊಂದು 6 ಟೈಮ್ ಅಂದರೆ ಡಿಸೆಂಬರ್ 25 ತಾರೀಕು ತನಕ ಟೈಮ್ ಕೊಡ್ತಾರೆ. ಅಸೆಂಬ್ಲಿಯಿಂದ ಬಂದಮೇಲೆ ಅಲ್ಲಿ ಕರೆಕ್ಟಾಗಿ ಉತ್ತರ ಕೊಡಬೇಕು. ಅಲ್ಲಿ ತನಕ ಟೈಮ್ ಕೊಟ್ಟು ಗೌರ್ಮೆಂಟ್ ಡಾಕ್ಟರ್ ಬಗ್ಗೆ ಹೇಳ್ಬೇಕು. ಏನಾದ್ರು ಬಂದರೆ ಅವ್ರು ಹೇಳಿ ಇವ್ರು ಯಾರು ಏನೋ ಮಾಡ್ಕೊಳಕ್ಕೆ. ನನಗೂ 85,000 ಜನ ಹೊಟ್ಟೆಕ್ಕಿದ್ದಾರೆ. 85,000 ಆನ್ಸರ್ ಮಾಡ್ಬೇಕು. ಏನು ಆನ್ಸರ್ ಮಾಡಿದ್ರೆ ಏನು ಮಾಡಿದ್ರೆ ಹೇಳಿ ನೀವು ಡಾಕ್ಟರ್ಗಳು ನರ್ಸ್ಗಳು ಎಲ್ಲ ಏನು ಪ್ರೈವೇಟ್ ನರ್ಸಿಂಗ್ ಹೋಮ್ನವ್ರು ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂದರೆ ಡಾಕ್ಟ್ರೇ ನಿಮಗೆ ಏನ್ರಿ ಸಂಜಯ್ ಸರ್ ಯಾರು ಎದುರಿಸ್ತಾ ಇದಾರೆ ಹೇಳ್ರಿ. ಹಿಂದ್ಗಡೆಯಿಂದ ಅಂತಾರಾಷ್ಟ್ರೀಯ ಏನಾರು ಇದ್ರೆ ಹೇಳ್ರಿ, ಬೇಕಾದ್ರೆ ನಾವು ನೋಡ್ಕೊಂತೀವಿ. ಬೇರೆ ನರ್ಸಿಂಗ್ ಹೋಮ್ ಯಾವುದೇ ನರ್ಸಿಂಗ್ ಹೋಮ್ ಇಲ್ಲ, ಆದರೆ ಬೇರೆ ಕೊಡ್ತಾರೆ ತೊಂದರೆ ಕೊಡೋಕ್ಕಿಲ್ಲ. ನೀವು ನರ್ಸಿಂಗ್ ಹೋಮ್ ಇಲ್ಲ, ಅವ್ರು ನರ್ಸಿಂಗ್ ಹೋಮ್ ಇಲ್ಲ, ಬೇರೆ ಹಾಕೊತಾರೆ ತೊಂದರೆ ಕೊಡೋಕ್ಕೆ. ನೀವು ನೋಡ ಸರಿಯಾಗಿ ಹೇಳ್ತೀವಿ. ಬೇಜವಾಬ್ದಾರಿ ತಲೆ ಮಾಡಿ ಬೇರೆ ತೊಂದರೆ ಕೊಡೋಕ್ಕಿದ್ರೆ ಹೇಳುವಂತೆ ಒಳ್ಳೆ ಕಥೆ ಅದು. ಸ್ವಲ್ಪ ಸಾರ್ವಜನಿಕರ ಬಗ್ಗೆ ಇಲ್ವಾ? ಆಯ್ತು, ನಿಮ್ದೇನು ಇನ್ನೂ 20ನೇ ತಾರೀಕು ತನಕ ಕೊಡ್ತೀನಿ. ತೀರ್ಪುಗಳಿಗೆ ಸಮಾಲೋಚನೆ ಮಾಡಿ ನಿಮ್ಮ ಅಭಿಪ್ರಾಯಗಳು ಸ್ಪಷ್ಟವಾಗಿ ರೈಟಿಂಗ್ ತೋರಿಸ್ಬೇಕು. ಇದೆಯಾ? ಅದರಿಂದ ನರ್ಸ್ಗಳೇ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಪಬ್ಲಿಕ್ಸು ಇದು ಮಾಡೋದೇ ಕೈ ಬಿಟ್ಬಿಟ್ರು. ಹೆಂಗ ಡಾಕ್ಟರ್ಗಾರ ಸರ್ವಿಸ್ ಕೊಡಲಿ. ಇಷ್ಟೊಂದು ಇದಾಗಿದೆ ಅಂತ ಅಂದರೆ ಡಾಕ್ಟ್ರುಗಳು ಅವರು ಅದನ್ನು ಚಿಂತನೆ ಮಾಡಬೇಕು. ನನ್ನ ಸರ್ಕಾರ ನನಗೆ ಡಾಕ್ಟ್ರ್ ಮಾಡಿ ಕಳಿಸಿದೆ, ನಾನು ಹೆಂಗೆ ಸರ್ವಿಸ್ ಕೊಡಬೇಕು ಅನ್ನೋದು ಅವರೆಲ್ಲರೂ ಚಿಂತೆ ಮಾಡಲಿ ಸರ್. ಹಿಂದೆ ನಮ್ಮ ದೇವಿರತ್ನವರು ಕೂಡ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಮಾಡಿದ ತಕ್ಷಣ ಡಾಕ್ಟ್ರು ಇಲ್ಲಿ ಇರ್ತಿರ್ಲಿಲ್ಲ, ಟ್ರಾನ್ಸ್ಫರ್ ತಗೊಂಡು ಹೋಗ್ಬಿಡೋದು. ನಾವೇ ಹೇಳ್ತಿದ್ದೀವಿ ಹೋಗ್ರಿಂದ. ಈಗ ಸಾಹೇಬ್ರೆ ಹೇಳ್ತಾ ಇದ್ದಾರೆ. ಅವತ್ತೇನಾಗಿದೆ, ಸಾರ್ವಜನಿಕರಿಗೆ ನಮ್ಮಿಂದ ಪ್ರತಿಭಟನೆ ಮಾಡೋದ್ರಿಂದ ತೊಂದರೆ ಬಂಡಾಕ್ ಹೋಗ್ಬಿಡ್ತಾರೆ, ಸರ್ವಿಸ್ ಸಿಗಲಿ ಅನ್ನೋ ದೃಷ್ಟಿಯಿಂದ ಪಬ್ಲಿಕ್ಸ್ ಅದನ್ನು ಕೈ ಬಿಟ್ರು. ಇವ್ರಿಗೆ ಅದು ಹಬ್ಬ ಆಗಿತ್ತು. ಈಗ ನೀವು ಸಮಿತಿಯವರು ಒಂದ್ಸರಿ ಬಂದು ವಿಸಿಟ್ ಆಗ್ತಿರ್ಬೇಕು. ಮಕ್ಕಳಿಗೆ ಹೇಳ್ತಿಯಲ್ಲ, ನೀನು ಹೇಳ್ಬೇಕಪ್ಪ. ಸರಿ ಆಯ್ತು ನೋಡ್ರಿ. ಅಲ್ಲಿ ಹೊರಗಡೆ ಬಂದ್ರೆ ಅವ್ರ ಕರೆಯಲ್ಲಿ ಬರೆಲ್ಲ 20 ಗಡುವು 20 ತಾರೀಕು ಮೀಟಿಂಗ್ ಮಾಡ್ತೇನೆ. ಮೇಲ್ಗೆ ಕೇಳ್ಕೆ ಬರ ಜಿವಿ ಟಿವಿ, ಇದು ನಿಮ್ಮ ಧ್ವನಿ.